13ನೇ ಸೆಷನ್ನು ಎಕನಾಮಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ 2ನೇ ಅಧ್ಯಾಯ. ಸೊ ಇದರಲ್ಲಿ ಇಂಪಾರ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್, ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆ ಮತ್ತು ಅದರ ಪ್ರಮುಖವಾದ ಉದ್ದೇಶಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ವಾಣಿಶ್ರೀ ಜಿ, ಅಸಿಸ್ಟೆಂಟ್ ಪ್ರೊಫೆಸರ್, GFGC ಚನ್ನಪಟ್ಟಣ. ಸೊ ಮೊದಲಿಗೆ ಹ್ಯೂಮನ್ ರಿಸೋರ್ಸ್ನ ಪ್ರಾಮುಖ್ಯತೆಯ ಬಗ್ಗೆ ಹೇಳೋದಾದರೆ, ನಾವು ಲಾಸ್ಟ್ ಸೆಷನಲ್ಲೇ 12ನೇ ಸೆಷನಲ್ಲೇ ಹೇಳಿದ್ದೀವಿ, ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಥವಾ ಯೋಜನೆ, ಮಾನವ ಸಂಪನ್ಮೂಲ ಯೋಜನೆ ಅತ್ಯಂತ ಪ್ರಮುಖವಾದ ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ಪಡ್ಕೊಳ್ತಿದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಸಕ್ಸಸ್ಸು ಯಾವುದೋ ಒಂದು, ಇವಾಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿಗೆ, ಒಬ್ಬ ಎಂಪ್ಲಾಯಿಗೆ ನೀನಿಷ್ಟು ಟಾರ್ಗೆಟ್ ಮಾಡು, ಓಕೆ ನೀನಿಷ್ಟು ಟಾರ್ಗೆಟ್ ಮಾಡಿದ್ಯಾ, ಕಂಪ್ನಿ ನಿನ್ನಿಂದ ಇಷ್ಟು ಲಾಭ ಮಾಡಿಕೊಂಡಿದೆ, ಸೊ ಯು ಆರ್ ಬೀನ್ ಅಸೈನ್ಡ್ ಆ್ಯಂಡ್ ಲಯಬಿಲಿಟಿ ಫಾರ್ ಎವ್ರಿಥಿಂಗ್. ಅಂದರೆ ನಿನ್ನನ್ನು ಸಂಪೂರ್ಣವಾಗಿ ಜವಾಬ್ದಾರಿಯುತವಾದಂತಹ ಒಬ್ಬ ಕಾರ್ಮಿಕನಾಗಿ ಅಳವಡಿಸ್ಕೊಳ್ಳಾಗತ್ತೆ. ಸೊ ಅಷ್ಟರ ಮಟ್ಟಿಗೆ ಒಂದು ಕಂಪನಿ ಇವತ್ತು ಬರೀ ಅಲ್ಲಿರುವ ಕೆಲವು ನಿರ್ದಿಷ್ಟವಾದಂತಹ ಮಾನವ ಸಂಪನ್ಮೂಲದ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಸೊ ಅಂತಹ ಒಂದು ಪ್ರಮುಖವಾದ ಮಾನವ ಸಂಪನ್ಮೂಲದ ಯೋಜನೆಯ ಪ್ರಾಮುಖ್ಯತೆಯ ಬಗ್ಗೆ ಹೇಳೋದಾದರೆ, ಮೊದಲಿಗೆ ಇದರ ಪ್ರಮುಖವಾದಂಥ ಪ್ರಾಮುಖ್ಯತೆ ಎಲ್ಲಿ ಅಡಗಿದೆ ಅಂತ ಹೇಳಿದ್ರೆ, ನಿರಂತರವಾಗಿ ಮಾನವ ಸಂಪನ್ಮೂಲವನ್ನು ಒಂದು ಉದ್ಯಮಕ್ಕೆ ಒದಗಿಸೋದು. ಸೊ ಕಂಟಿನ್ಯೂಯಸ್ ಫ್ಲೋ ಆಫ್ ಎಂಪ್ಲಾಯೀಸ್ ಟು ಎನ್ ಆರ್ಗನೈಸೇಷನ್ ಆರ್ ಎ ರಿಕ್ವೈರ್ಡ್ ಫರ್ಮ್. ಸೊ ವಯಬಲ್, ದಟ್ ಈಸ್ ಇಟ್ ಈಸ್ ಅವೈಲಬಲ್ ಆಲ್ವೇಸ್ ಆ್ಯಂಡ್ ವಿತೌಟ್ ಎನಿ ಬ್ರೇಕೇಜ್ ಅಂತ ನಾವು ಹೇಳ್ಬೋದು. ಸೊ ಅಂತಹ ಒಂದು ಪ್ರಮುಖವಾದಂಥ ಕಾರ್ಯವನ್ನು ಮಾನವ ಸಂಪನ್ಮೂಲ ಯೋಜನೆ ಮಾಡಿಕೊಡುತ್ತೆ ಅಂತ ನಾವು ಹೇಳ್ಬೋದು. ಮತ್ತು ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿನ, ಒಂದು ಸಿಸ್ಟಮ್ಯಾಟಿಕ್ ಪ್ಲ್ಯಾನಿಂಗನ್ನು ಮಾಡಿಕೊಡ್ಲಿಕ್ಕೆ ಮಾನವ ಸಂಪನ್ಮೂಲ ಯೋಜನೆ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಿದೆ ಇವತ್ತಿನ ದಿನದಲ್ಲಿ ಅಂತ ನಾವು ಹೇಳ್ಬೋದು. ಇನ್ನು ಮಾನವ ಸಂಪನ್ಮೂಲ ಯೋಜನೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಸೊ ಅಂತಹ ಕೆಲವು ಪ್ರಾಮುಖ್ಯತೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ದೆರ್ ಆರ್ ಮೆನಿ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್, ಆರ್ ವಿ ಕ್ಯಾನ್ ಆಲ್ಸೋ ಸೇ ದ ನೀಡ್ ಫಾರ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್. ಸೊ ಏನೇನು ಪ್ರಮುಖವಾದಂಥ ಪ್ರಾಮುಖ್ಯತೆಗಳನ್ನು ಅದು ಹೊಂದಿದೆ ಅಂತ ನೋಡೋಣ. ಮೊದಲನೇದು, ಸೆಕ್ಯೂರಿಂಗ್ ದ ರಿಕ್ವೈರ್ಡ್ ನಂಬರ್ ಆಫ್ ಎಂಪ್ಲಾಯೀಸ್, ಅವಶ್ಯಕ ಸಂಖ್ಯೆಯ ಉದ್ಯೋಗಿಗಳನ್ನು ದೊರಕಿಸಿಕೊಳ್ಳುವಿಕೆ. ಸೊ ಒಂದು ಉದ್ಯಮಕ್ಕೆ ಅವಶ್ಯವಾಗಿ ಬೇಕಾಗಿರುವಂತಹ ನಿರ್ದಿಷ್ಟವಾದಂತಹ ಕಾರ್ಮಿಕರನ್ನು ತಾನು ತೊಡಗಿಸಿಕೊಳ್ಳುವಂತಹದ್ದು ಅಥವಾ ಅವುಗಳನ್ನು ಅಂದಾಜು ಮಾಡುವಂಥದ್ದು, ಅಂದಾಜು ಮಾಡುವಂತಹ ಪ್ರಮುಖವಾದಂತಹ ಬೆಳವಣಿಗೆಯನ್ನು ಮತ್ತು ಎಷ್ಟು ಸಂಖ್ಯೆಯಲ್ಲಿ ಅವ್ರು ಬೇಕು ಮತ್ತು ಅವರ ಗುಣಮಟ್ಟವನ್ನು, ಸೊ ಹೀಗೆ ಅವರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಎಲ್ಲ ಪ್ರಮುಖ ಬೆಳವಣಿಗೆಗಳನ್ನು ಮಾಡಿಕೊಳ್ಳಿಕ್ಕೆ ಮಾನವ ಸಂಪನ್ಮೂಲ ಯೋಜನೆ ತುಂಬಾ ಸಹಾಯಕವಾಗಿದೆ. ಅಂದರೆ ಒಂದು ಸಂಸ್ಥೆ ಒಂದು ಭವಿಷ್ಯದಲ್ಲಿ ಉದ್ಭವಿಸಬಹುದಾದಂತಹ ಖಾಲಿ ಉದ್ಯೋಗಗಳು ಎಷ್ಟು ಅಂತ ಇವತ್ತಿಗೆ ಲೆಕ್ಕ ಹಾಕ್ಕೊಂಡು ಅಂತಹ ಉದ್ಯೋಗಿಗಳ ಅಥವಾ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡಿ ಅವರನ್ನು ಉದ್ಯಮದಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಬೇಕಾಗಿರೋ ತರಬೇತಿ ಎಲ್ಲವನ್ನು ಕೊಟ್ಟು, ಸೊ ಅವಶ್ಯವಿದ್ದಾಗ ಅಥವಾ ಆ ಒಂದು ಸರಿಯಾದಂತಹ ಸಮಯಕ್ಕೆ ಅವರನ್ನು ಪೂರೈಕೆಯನ್ನು ಮಾಡಿಕೊಡೋ ಅಂಥ ಕಾರ್ಯವನ್ನು ಮಾನವ ಸಂಪನ್ಮೂಲ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಸೊ ಸೆಕ್ಯೂರಿಂಗ್ ರಿಕ್ವೈರ್ಡ್ ನಂಬರ್ ಆಫ್ ಎಂಪ್ಲಾಯೀಸ್ ಅಟ್ ಎ ರೈಟ್ ಟೈಮ್ ಅಂತ ಹೇಳ್ಬೋದು. ಅಟ್ ಎ ರೈಟ್ ಟೈಮ್ ಅಂತಂದರೆ, ಟುಡೇ ಐ ಹ್ಯಾವ್ ಎನ್ ಫರ್ಮ್ ಆ್ಯಂಡ್ ಅನ್ ಆರ್ಗನೈಸೇಷನ್, ಸೊ ಐ ಶುಡ್ ಹ್ಯಾವ್ ಎ ಪ್ಲ್ಯಾನ್ ನಾಟ್ ಓನ್ಲಿ ಫಾರ್ ಜಸ್ಟ್ ಫಾರ್ ಟುಡೇ ಬಟ್ ಆಲ್ಸೋ ಫಾರ್ ದ ಫ್ಯೂಚರ್. ಸೊ ಅಂತಹ ಒಂದು ಪ್ರಮುಖವಾದಂತಹ ಬೆಳವಣಿಗೆ, ದಟ್ ಈಸ್ ಫಾರ್ ದ ಫ್ಯೂಚರ್ ಅಂತಂದರೆ ಇಟ್ ಮೇ ಬಿ ಫಾರ್ 1 year ಆರ್ ಮೇ ಬಿ ಫಾರ್ ದ 2 years. ಸೊ ವಾಟ್ ಈಸ್ ಮೈ ರಿಕ್ವೈರ್ಮೆಂಟ್ ಆಫ್ ದ ಎಂಪ್ಲಾಯೀಸ್, ಸೊ ವಾಟ್ ಕ್ವಾಲಿಟೀಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ ಅನ್ ಎಂಪ್ಲಾಯಿ ಆ್ಯಂಡ್ how many employees are required in my further future. So all these questions has to be answered through the planning. So planning helps in assisting these questions, that is securing the number of workers, so and providing them a good training so that there is no lag in the securement of the employees ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಪ್ರಮುಖವಾದಂಥದ್ದು
ಮಾನವ ಶಕ್ತಿ ವಿಷಯದಲ್ಲಿರುವ ಅಂತರವನ್ನು ಸರಿಪಡಿಸುವಿಕೆ. ಸೊ ದಟ್ ಈಸ್ ಕರೆಕ್ಟಿಂಗ್ ದ ಗ್ಯಾಪ್ ಇನ್ ಮ್ಯಾನ್ ಪವರ್ ಆಸ್ಪೆಕ್ಟ್ಸ್. ಸೊ ಅಸ್ತಿತ್ವದಲ್ಲಿರುವಂತಹ ಮಾನವ ಸಂಪನ್ಮೂಲ ಅಥವಾ ಮಾನವ ಸಂಪನ್ಮೂಲದ ಗಾತ್ರ ಮತ್ತು ಅದರ ಪ್ರತಿಭೆ ಅಥವಾ ಅದರ ಸಾಮರ್ಥ್ಯ ಅಂತ ಹೇಳ್ಬೋದು. ಸೊ ಆ ಸಾಮರ್ಥ್ಯದಲ್ಲಿ ಎಷ್ಟು ಪ್ರಮುಖವಾದಂತಹ ಅಂತರ ಇದೆ. ಸೊ ಅವ್ರು ನಿಜವಾಗೂ ಯಶಸ್ವಿಯುತವಾಗಿದ್ದಾರಾ, ಅವರು ಸಕ್ಸಸ್ಫುಲ್ ಎಂಪ್ಲಾಯೀಸಾ, ಇಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಗ್ಯಾಪ್ ಇದೆ ಅಂತ ಹೇಳಿದ್ರೆ ಅದನ್ನು ಹೇಗೆ ಸರಿ ಮಾಡಿಸೋದು. ಸೊ ಅದಕ್ಕೆ ಬೇಕಾಗಿರೋ ತರಬೇತಿನ ಏನು ಕೊಡ್ಬೋದು ನಾವು. ಸೊ ಆ ಅಂತರವನ್ನು ಹೇಗೆ ಸರಿ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಶಿಕ್ಷಣವನ್ನು ಒದಗಿಸ್ಬೇಕಾ, ತರಬೇತಿಯನ್ನು ಒದಗಿಸ್ಬೇಕಾ, ಸೊ ಅವರನ್ನು ಹೇಗೆ ನಾವು ತರಲಿಕ್ಕೆ ಸಾಧ್ಯ ಆಗತ್ತೆ, ಆ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ, ಆ ಅಂತರವನ್ನು ಸರಿಪಡಿಸಿಕೊಳ್ಳುವಿಕೆಗೆ ಮಾಡಿಕೊಳ್ಳಬಹುದಾದಂಥ ಎಲ್ಲ ಪ್ರಮುಖವಾದಂಥ ಬೆಳವಣಿಗೆಯನ್ನು ಮಾನವ ಸಂಪನ್ಮೂಲ ಯೋಜನೆ ಒದಗಿಸುತ್ತೆ ಅಂತ ಹೇಳ್ಬೋದು. ಸೊ ಕನೆಕ್ಟಿಂಗ್ ಎ ಗ್ಯಾಪ್ ಇನ್ ಮ್ಯಾನ್ ಪವರ್ ಆಸ್ಪೆಕ್ಟ್ಸ್. ಸೊ ವಿ ಹ್ಯಾವ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಹೂ ಆರ್ ಇನ್ವಾಲ್ವ್ಡ್ in any particular job. See, take for example, we lecturers, we are being appointed in a very long period of more than 10 to 12 years. See, recently we are being upgraded with the technologies and everything. So if at all some of us, we say that we doesn't know computer and we doesn't know to operate some things. So there is a gap. This is what is called as a gap in an employee. That means he is not able to cope up with the existing or the new technologies which are being coming out. So how can we fulfill this gap? Either through providing him the training or maybe to upgrading him through the education level. So whatever is required to an employee has to be provided so that this gap is being fulfilled. If that gap is not being fulfilled, definitely it is not possible for us to complete and productivity or increase in the productivity of any particular organization. ಇನ್ನು ಮೂರನೇ ಪ್ರಮುಖವಾದಂತಹ ಒಂದು ಅದರ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸನ್ನು ಹೇಳೋದಾದರೆ, ಸಂಸ್ಥೆಯ ವಿಸ್ತರಣೆಯನ್ನು ಸುಗಮಗೊಳಿಸುತ್ತೆ. ಸೊ ಇಟ್ ಎಕ್ಸ್ಪ್ಯಾಂಡ್ಸ್, ಫೆಸಿಲಿಟೇಟ್ ದ ಎಕ್ಸ್ಪ್ಯಾನ್ಷನ್ ಆಫ್ ಆ್ಯನ್ ಆರ್ಗನೈಸೇಷನ್. ಸೊ ಮಾನವ ಸಂಪನ್ಮೂಲ ಯೋಜನೆ ಸಂಸ್ಥೆ ಎಷ್ಟು ಬೆಳೀತಾ ಹೋಗುತ್ತೆ, ಅದರ ಯೋಜನೆಗಳ ಜೊತೆಗೆ ಎಷ್ಟು ಮಾನವ ಸಂಪನ್ಮೂಲ ಬೇಕಾಗುತ್ತೆ. ಸೊ ವೈವಿಧ್ಯತೆ, ಸಾಧನೆ ಕಾರ್ಯಗಳನ್ನು ಸುಗಮಗೊಳಿಸ್ಕೊಳ್ಳಿಕ್ಕೆ ಸೊ ಎಷ್ಟು ಪ್ರಮುಖವಾದಂಥ ಸರಿಯಾದ ಕಾಲದಲ್ಲಿ ಎಷ್ಟು ಪ್ರಮುಖವಾದ ಗಾತ್ರ ಅಥವಾ ಪ್ರಮಾಣದ ಮಾನವ ಸಂಪನ್ಮೂಲ ಯೋಜನೆ ಮತ್ತು ಎಂತಹ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಮಾನವ ಸಂಪನ್ಮೂಲ ಯೋಜನೆಯ ಲಭ್ಯತೆ ಇರುತ್ತೆ ಮತ್ತು ಎಷ್ಟು ಅವಶ್ಯಕವಾಗಿದೆ, ನನಗೆ ಅದರ ಲಭ್ಯತೆ ಸಾಧ್ಯನಾ ಅನ್ನೋದನ್ನು ನಾನು ಒಂದು ಪ್ಲ್ಯಾನ್ ಮಾಡಿಕೊಳ್ಳಿಕ್ಕೆ ನನಗೆ ಯಾವ್ದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಮಾನವ ಸಂಪನ್ಮೂಲ ಯೋಜನೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಸೊ if at all you want to expand your organization or any particular firm, definitely you need equally important human resource. But equally important human resource, is it available? Is it available for your firm, for your requirement? So what is the gap and how much you, or if there is no gap, is there excess supply? So all these things. So the expansion of an organization can be well planned with the help and assistance of human resource planning ಅಂತ ನಾವು ಹೇಳ್ಬೋದು. ಇನ್ನು ಮಾನವ ಶಕ್ತಿ ವ್ಯರ್ಥವಾಗುವುದನ್ನು ತಪ್ಪಿಸುತ್ತೆ. ಸೊ ದಟ್ ಈಸ್ ಇಟ್ ಆಲ್ಸೋ ಅವಾಯ್ಡ್ಸ್ ವೇಸ್ಟೇಜ್ ಆಫ್ ಮ್ಯಾನ್ ಪವರ್. ಸೊ ಮ್ಯಾನ್ ಪವರ್ ವಿಚ್ should not be wasted. So they are not being better utilized. I can say they are best utilized when they are being put under the planning. So there is no gap, there is no excess, or there is no shortage. So when you have a proper planning for the human resource who are being involved in any particular organization, there will not be any loss of the wastage of ಮ್ಯಾನ್ ಪವರ್ ಅಂತ ನಾವು ಹೇಳ್ಬೋದು. ಮಾನವ ಸಂಪನ್ಮೂಲವು ವ್ಯರ್ಥವಾಗುವುದನ್ನು ತಪ್ಪಿಸುತ್ತೆ. ಯಾಕೆಂದರೆ ಒಂದು ವ್ಯವಸ್ಥಿತವಾದಂಥ ಯೋಜನೆ ಸಂಪನ್ಮೂಲವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿಕ್ಕೆ ಏನು ಮಾಡುತ್ತೆ,
ಸಹಾಯ ಮಾಡುತ್ತೆ. ಸೊ ಅದು ವ್ಯವಸ್ಥೆಯ ಒಂದು ಉದ್ಯಮದ ಸಂಸ್ಥೆಯಲ್ಲೇ ಜಾಗೃತಿಯನ್ನು ಮೂಡಿಸುತ್ತೆ ಅಂತ ಹೇಳ್ಬೋದು. ಸೊ ಮಾನವ ಸಂಪನ್ಮೂಲ ಎಲ್ಲೂ ಕೂಡ ಹಾಳಾಗ್ದಂಗೆ ಪೂರಕವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಮಾನವ ಸಂಪನ್ಮೂಲ ಯೋಜನೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಸೊ ಒಂದು ತಾಂತ್ರಿಕ ಪ್ರಗತಿಯ ಪರಿಣಾಮಕಾರಿ ಬಳಕೆ ಯಾವುದರಿಂದ ಸಾಧ್ಯ ಆಗುತ್ತೆ, ಮಾನವ ಸಂಪನ್ಮೂಲದಿಂದ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಪರಿಣಾಮಕಾರಿ ಬಳಕೆ ಹೇಗಾಗತ್ತೆ, ಸೊ ಒಂದು ನಿರ್ದಿಷ್ಟವಾದಂಥ ಉದ್ಯಮದಲ್ಲಿ ಮಾನವ ಸಂಪನ್ಮೂಲವು ಸಹಾಯಕಾರಿಯಾಗಿದ್ದರೆ ಅಥವಾ ಅವ್ರು ತುಂಬ ಎಫಿಷಿಯೆಂಟ್ ಆಗಿದ್ದರೆ ಯಾವುದೇ ಹೊಸ ತಂತ್ರಜ್ಞಾನ ಬಂದರೂ ಅದನ್ನು ಅವರು ಎದುರಿಸ್ತಾರೆ. ಸೊ ಎದುರಿಸಿ ಅದರ ಅಸ್ತಿತ್ವವನ್ನು ಉದ್ಯಮದ ಯಶಸ್ಸನ್ನು ತಂದುಕೊಡ್ತಾರೆ. ಅದರ ಬದಲಿಗೆ ಅಲ್ಲಿರೋಂತಹ ಕಾರ್ಮಿಕರಿಗೆ ಆ ಹೊಸ ತಂತ್ರಜ್ಞಾನದ ಅರಿವಿಲ್ಲದೆ ಇದ್ದರೆ ಖಂಡಿತವಾಗೂ ಉದ್ಯಮ ಏನನ್ನು ಪಡ್ಕೊಳ್ಳುತ್ತೆ, ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಸೊ ಹೀಗೆ ಒಂದು ತಂತ್ರಜ್ಞಾನದ ಪ್ರಗತಿ ಅಥವಾ ಪರಿಣಾಮಕಾರಿ ಬಳಕೆ ಯಾರನ್ನು ಅವಲಂಬಿಸುತ್ತೆ ಅಂತ ಹೇಳ್ಬೋದು, ಮಾನವ ಸಂಪನ್ಮೂಲವನ್ನು ಅವಲಂಬಿಸುತ್ತೆ. ನಾನು ಆವಾಗಲೇ ಒಂದು ಉದಾಹರಣೆ ಹೇಳಿದೆ. ಈಗ ನಾವೇ ಲೆಕ್ಚರರ್ಸ್ನೇ ತೊಗೊಂಡ್ರೆ ನಾವು ಅಪಾಯಿಂಟ್ ಆಗಿ ಒಂದು 10-15 ವರ್ಷ ಆಯಿತು. 15 ವರ್ಷದಿಂದ ಇವತ್ತಿಗೆ ತಂತ್ರಜ್ಞಾನದಲ್ಲಾದ ಅನೇಕ ಬದಲಾವಣೆಗಳು ನಮ್ಮನ್ನು ಏನು ಮಾಡಿದೆ, ನಮ್ಮನ್ನು ಕಂಪ್ಯೂಟ್ರೈಸ್ಡು, ಇನ್ನೊಂದು ಹೊಸ ಟೆಕ್ನಾಲಜಿ, ಇನ್ನೊಂದು ಹೊಸ ಸಾಫ್ಟ್ವೇರ್ಗಳಿಗೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಥರ ಮಾಡ್ತಿದೆ. ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನು ಒಂದು ಯಶಸ್ವಿಯುತವಾದಂಥ ಪರಿಣಾಮಕಾರಿಯಾಗಿ ಉದ್ಯೋಗಿಯಾಗಿ ಅಥವಾ ಪ್ರಾಧ್ಯಾಪಕಗಳಾಗಿ ನಾನು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸೊ ಅಂದರೆ ಏನು, ತಂತ್ರಜ್ಞಾನದ ಯಶಸ್ಸು, ಅದರ ಬೆಳವಣಿಗೆ, ಅದರ ಅಭಿವೃದ್ಧಿಯೂ ಕೂಡ ಯಾವುದನ್ನು ಅವಲಂಬಿಸಿದೆ, ಮಾನವ ಸಂಪನ್ಮೂಲವನ್ನು ಅವಲಂಬಿಸಿದೆ. ನೀವು ಹೇಳ್ಬೋದು ಮೇಡಮ್ ಅದು ಟೆಂಪ್ರವರಿ, ಇಟ್ ಮೇ ಬಿ ಎ ಟೆಂಪ್ರವರಿ ಪೀರಿಯಡ್ ಆಫ್ ಟೈಮ್ ಅಂತ ಕೂಡ ಹೇಳ್ತೀವಿ ನಾವು. ಯಾಕೆಂದರೆ ಒಂದು ತಂತ್ರಜ್ಞಾನದ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಾಗ ಏನಾಗುತ್ತೆ, ಅದನ್ನು ತಿಳಿದುಕೊಳ್ಳುವಿಕೆಗೆ ಅದಕ್ಕೆ ಕೊಡುವಂಥ ತರಬೇತಿಯ ಅವಧಿ, ಸೊ ಇವೆಲ್ಲವೂ ಕೂಡ ಒಂದು ಗ್ಯಾಪನ್ನು ಸೃಷ್ಟಿ ಮಾಡುತ್ತೆ ಎಲ್ಲಿ, ಆ ಒಂದು ನಿರ್ದಿಷ್ಟವಾದ ಉದ್ಯಮ ಸಂಸ್ಥೆಯಲ್ಲಿ. ಸೊ ಅದರ ನಂತರದಲ್ಲಿ ಏನಾಗ್ತಾ ಹೋಗುತ್ತೆ, ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ತಾಂತ್ರಿಕವಾದ ಪ್ರಗತಿಯನ್ನು ಪಡ್ಕೊಳ್ಳೋದು ಕೂಡ ಯಾವುದು ಅವಲಂಬಿಸಿದೆ ಅಂತ ಹೇಳ್ಬೋದು, ಮಾನವ ಸಂಪನ್ಮೂಲವನ್ನೇ ಅವಲಂಬಿಸಿದೆ. ಹಾಗಾಗಿ ತಂತ್ರಜ್ಞಾನದ ಬಳಕೆಗೂ ಕೂಡ ಈ ಮಾನವ ಸಂಪನ್ಮೂಲ ಯೋಜನೆ ಅವಶ್ಯಕ ಅಂತ ನಾವು ಹೇಳ್ಬೋದು. ಇನ್ನು ಆಯವ್ಯಯ ಪ್ರಕ್ರಿಯೆಯನ್ನು ಸುಗಮಗೊಳಿಸುವಿಕೆ, ಫೆಸಿಲಿಟೇಟಿಂಗ್ ದ ಬಡ್ಜೆಟರಿ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಸೊ ಫೆಸಿಲಿಟೇಟಿಂಗ್ ದ ಬಡ್ಜೆಟರಿ ಪ್ರೋಗ್ರೆಸ್ ಅಂತ ಹೇಳಿದ್ರೆ ಇಲ್ಲಿ ಏನು ಆಯವ್ಯಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲ ಯೋಜನೆಯ ವೆಚ್ಚ ಎಷ್ಟು, ನಿರೀಕ್ಷಿಸಬಹುದಾದ ಪ್ರಯೋಜನಗಳೆಷ್ಟು, ಸೊ ಅವನಿಗೆ ಎಷ್ಟನ್ನು ಖರ್ಚು ಮಾಡ್ತಿದ್ದೀನಿ, ಅವನಿಂದ ನಾನು ಪಡ್ಕೊಳ್ಳೋ ಅಂಥ ಲಾಭ ಏನು. ಸೊ ನಾವು ಉದ್ಯಮ ಸಂಸ್ಥೆ ಅಂದ್ರೇ ನಿಮಗೆ ಗೊತ್ತಿದೆ ಲಾಭ. ಸೊ ಲಾಭವೇ ಅತ್ಯಂತ ಪ್ರಮುಖವಾದಂಥ ಒಂದು ಉದ್ದೇಶ. ಸೊ ಹಾಗಾಗಿ ಬಳಸಿಕೊಳ್ಳಲಾದ ಮಾನವ ಸಂಪನ್ಮೂಲಕ್ಕಾಗಿ ಮೀಸಲಿಟ್ಟ ವೆಚ್ಚ, ಸೊ ನಿರೀಕ್ಷಿಸಬಹುದಾದ ಪ್ರಯೋಜನ, ಸೊ ಇದನ್ನು ಒಂದು ಅಂದಾಜು ಮಾಡುವಂತಹ ಆಯವ್ಯಯದ ತಯಾರಿವಿಕೆಯನ್ನು ಮಾಡಬೇಕಾದ್ರೆ ಕೂಡ ಯಾವುದು ಬೇಕು, ಮಾನವ ಸಂಪನ್ಮೂಲದ ಯೋಜನೆ ಬೇಕು. ಯಾಕೆಂದರೆ ಮಾನವ ಸಂಪನ್ಮೂಲದ ಯೋಜನೆಯನ್ನು ಮಾಡಿಕೊಂಡ್ರೆ ಮಾತ್ರ ಒಬ್ಬ ಸಂಘಟನಾಕಾರ ಅಥವಾ ಒಬ್ಬ ಆರ್ಗನೈಸರ್ ಅಂತ ಯಾರನ್ನು ನಾವು ಕರಿತೀವಿ, ಆ ಆರ್ಗನೈಸರ್ ಅಥವಾ ಓನರ್ ಅಂತ ನೀವೇನು ಕರಿತೀರ, ಸೊ ಆ ಆರ್ಗನೈಸರು ಏನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ, ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕೆಂದರೆ ಎಷ್ಟು ಜನ ನಾನು ಎಂಪ್ಲಾಯ್ ಮಾಡ್ಕೊಳ್ತಿದ್ದೀನಿ, ಅವ್ರ ಎಫಿಷಿಯನ್ಸಿ ಎಷ್ಟು, ಅವರು ನನಗೆ ನನ್ನ ಉದ್ಯಮಕ್ಕೆ ಕೊಡ್ತಿರೋಂಥ ಕಾಂಟ್ರಿಬ್ಯೂಷನ್ ಏನು. ಸೊ ಅವ್ರು ಕೊಡ್ತಿರೋ ಕಾಂಟ್ರಿಬ್ಯೂಷನು ನಾನು ಅವ್ರಿಗೆ ಕೊಡ್ತಿರೋ ಅಂತಹ ವೇತನಕ್ಕಿಂತ ಹೆಚ್ಚಾಗಿದೆ ಅಂದರೆ ನನ್ನ ಯಶಸ್ಸನ್ನು ಪಡ್ಕೊಳ್ತಿದ್ದೀನಿ ಮಾನವ ಸಂಪನ್ಮೂಲದಿಂದ ಅನ್ನೋದನ್ನು ನಾವು ಶ್ರಮದ ವೆಚ್ಚವನ್ನು ನಿಯಂತ್ರಿಸಲಿಕ್ಕೆ ಅಥವಾ ಶ್ರಮಕ್ಕಾಗಿ ವ್ಯಯ ಮಾಡಿದಂತಹ ಪ್ರಮುಖವಾದಂಥ ಮೊತ್ತವನ್ನು ನಾವು ಕಂಡುಕೊಳ್ಳಿಕ್ಕೂ ಕೂಡ ನಮಗೆ ಮಾನವ ಸಂಪನ್ಮೂಲ ಯೋಜನೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಫೆಸಿಲಿಟೇಟಿಂಗ್ ದ ಬಡ್ಜೆಟರಿ ಪ್ರೋಸೆಸ್. ಸೊ ಇನ್ ಎನಿ ಬಡ್ಜೆಟಿಂಗ್ ಆಫ್ ದ ಎನಿ ಪರ್ಟಿಕ್ಯುಲರ್ ಫರ್ಮ್ ಆರ್ ಅನ್ ಆರ್ಗನೈಸೇಷನ್, ಡೆಫಿನೆಟ್ಲಿ ಇಟ್ ಈಸ್ ದ ಹ್ಯೂಮನ್ ರಿಸೋರ್ಸ್ plays a greater importance, because the greater amount, that is the greater cost involved in production process is one of the labor
cost. So what is the labor cost, is being provided in an organization? Definitely this is going to provide us a profitability, or is it going to bring us the loss? So what is an efficiency level of a labor? So is it equal to the amount or the wages what I am being paid? So all this can be easily be assessed only through the human resource planning, we can say. So one of the very efficient factor into guiding into any particular organization is definitely human resource ಅಂತ ನಾವು ಹೇಳ್ಬೋದು. ಇನ್ನು ಇನ್ನೊಂದು ಪ್ರಮುಖವಾದಂಥ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಳೋದಾದರೆ, ಪ್ಲ್ಯಾನಿಂಗ್ ಫಾರ್ ಫಿಸಿಕಲ್ ಫೆಸಿಲಿಟೀಸ್, ಭೌತಿಕ ಸೌಲಭ್ಯಗಳಿಗಾಗಿ ಯೋಚಿಸುವಿಕೆ. ಸೊ ಮಾನವ ಸಂಪನ್ಮೂಲದ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು? ಆ ಉದ್ಯಮದಲ್ಲಿರುವಂಥ ಮಾನವ ಸಂಪನ್ಮೂಲ ಎಷ್ಟು ಜನ, ಎಷ್ಟು ಸಿಬ್ಬಂದಿಗಳಿದ್ದಾರೆ ಅಂತ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ನಿರ್ದಿಷ್ಟವಾದಂಥ ಉದ್ಯಮದಲ್ಲಿರುವ ಮಾನವ ಸಂಪನ್ಮೂಲಗಳಿಗೆ ಏನೇನನ್ನು ಒದಗಿಸ್ಬೇಕು. ಈಗ ಉದಾಹರಣೆಗೆ ಒಂದು ಕಾಲೇಜಲ್ಲಿ 50 ಜನ ಲೆಕ್ಚರರ್ಸ್ ಇದ್ದೀವಿ, ಇನ್ನೊಂದು ಸರ್ಕಾರಿ ಕಾಲೇಜ್ ನೋಡಿದ್ರೆ ಅದರಲ್ಲಿ ಬರೀ 10 ಜನ ಲೆಕ್ಚರರ್ಸ್ ಇದ್ದಾರೆ. ಸೊ ಇಬ್ರಿಗೂ ಬೇಕಾಗಿರೋವಂಥ ಫೆಸಿಲಿಟೀಸ್ ಒಂದೇನಾ? ಸೊ ಡೆಫಿನೆಟ್ಲಿ ಇಲ್ಲ, ಖಂಡಿತವಾಗೂ ಅಲ್ಲ. ಅಲ್ಲಿ ಬೇಕಾಗಿರುವಂತಹ ಸೌಲಭ್ಯಗಳಿರ್ಬೋದು, ಅಲ್ಲಿ ಬೇಕಾಗಿರೋ ಸ್ಟಾಫ್ ರೂಮ್ಸ್ ಇರ್ಬೋದು, ಅಥವಾ ಟಾಯ್ಲೆಟ್ ಫೆಸಿಲಿಟೀಸ್ ಇರ್ಬೋದು, ಅಥವಾ ಅವ್ರಿಗೆ ಕೊಡೋ ಅಂಥ ವಸತಿ ಗೃಹಗಳಿರ್ಬೋದು, ಆರೋಗ್ಯ ಸೇವಾ ಕೇಂದ್ರಗಳಿರ್ಬೋದು. ಸೊ ಈ ಥರ ಅನೇಕ ಪ್ರಮುಖವಾದಂತಹ ವ್ಯವಸ್ಥೆಗಳನ್ನು ಒಬ್ಬ ಕಾರ್ಮಿಕನಿಗೆ ಒಂದು ಉದ್ಯಮ ಸಂಸ್ಥೆ ಒದಗಿಸ್ಕೊಡುತ್ತೆ ಅನ್ನೋದಾದರೆ, ಹಾಗಿದ್ರೆ ಅದರ ಪ್ರಮುಖವಾದಂಥ ಬೆಳವಣಿಗೆ ಯಾವುದನ್ನು ಅವಲಂಬಿಸುತ್ತೆ? ಖಂಡಿತವಾಗೂ ಕೂಡ ಮಾನವ ಸಂಪನ್ಮೂಲ ಯೋಜನೆಯೇ ಅವಲಂಬಿಸುತ್ತೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ದ ಪ್ಲ್ಯಾನಿಂಗ್ ಫಾರ್ ಎ ಫಿಸಿಕಲ್ ಫೆಸಿಲಿಟೀಸ್ ಫಾರ್ ದ ಎಂಪ್ಲಾಯೀಸ್ ಡಿಪೆಂಡ್ಸ್ ಅಪಾನ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್, ಬಿಕಾಸ್ ದ ಫಿಸಿಕಲ್ ಫೆಸಿಲಿಟೀಸ್ ಲೈಕ್ housing facilities, health, or it may be the schooling for the children of the employees, or it may be providing the health facilities. So all these facilities can be provided only with the help of the human resource involved in that particular organization. It depends upon definitely the quantity or the size of human resource which are being involved in the production ಫಂಕ್ಷನ್. ಸೊ ಇನ್ನೊಂದು ಪ್ರಮುಖವಾದಂಥ ಇದರ ಪ್ರಾಮುಖ್ಯತೆಯನ್ನು ನಾವಿವಾಗ ತಿಳ್ಕೊಳ್ಳೋಣ. ಸಿಬ್ಬಂದಿಯ ಪುನರ್ಸ್ಥಾಪನೆಗೆ ಅವಕಾಶ. ಸೊ ದ ಸ್ಕೋಪ್ ಫಾರ್ ಪರ್ಸನೇಲ್ ರಿಕ್ವೈರ್ಮೆಂಟ್ಸ್. ಸೊ ಸಂಸ್ಥೆಯಲ್ಲಿ ನಿವೃತ್ತ ಆಗೋವಂಥವ್ರು ಇರ್ಬೋದು, ಮರಣ ಹೊಂದೋರು ಇರ್ಬೋದು, ಬಿಟ್ಟು ಹೋಗೋರು ಇರ್ಬೋದು, ಅಥವಾ ಯಾವುದೋ ಕಾರಣಗಳಿಗೆ ಅನೇಕ ರೀತಿಯಾದಂಥ ವೈಷಮ್ಯಗಳಿಗೆ ಅಥವಾ ಸ್ಯಾಲ್ರಿ ಡಿಫ್ರೆನ್ಸಸ್ಗೆ ಎಷ್ಟೋ ಸಾರಿ ನೇಮಕಾತಿ ಮಾಡ್ಕೊಂಡಿದ್ದು 3 ತಿಂಗಳಿಗೆ ಅಲ್ಲಿಂದ ಏನು ಆಗ್ತಾ ಇರ್ತಾರೆ, ಸಿಬ್ಬಂದಿ ವರ್ಗಾವಣೆಗೊಳ್ತಾ ಇರ್ತಾರೆ ಅಥವಾ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಈ ಥರ ಬಿಟ್ಟು ಹೋಗೋ ಅಂಥ ಸಿಬ್ಬಂದಿಗೆ ಪುನರ್ಸ್ಥಾಪನೆಯನ್ನು ಮಾಡೋದು. ಸೊ ರೀರೆಕ್ರೂಟಿಂಗ್ ಅಂತ ಕರಿತೀವಿ ನಾವು ಅದನ್ನು. ಸೊ ರೀರೆಕ್ರೂಟ್ಮೆಂಟ್ ಹ್ಯಾಸ್ ಟು ಬಿ ಡನ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಆ ಜಾಗಕ್ಕೆ ಪುನರ್ಸ್ಥಾಪನೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಡೋದು ಯಾವುದು ಅಂತ ಹೇಳಿದ್ರೆ ಮಾನವ ಸಂಪನ್ಮೂಲ ಯೋಜನೆ ಅಂತ ನಾವು ಹೇಳ್ಬೋದು. ಇನ್ನು ಮಾನವ ಸಂಪನ್ಮೂಲ ಯೋಜನೆಯ ಇನ್ನೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ, ಮಾನವ ಸಂಪನ್ಮೂಲದ ಯೋಜನೆಯ ಅಭಿವೃದ್ಧಿ ರಾಷ್ಟ್ರದ ಬೆಳವಣಿಗೆ, ರಾಷ್ಟ್ರದ ಪ್ರಗತಿ ಅಂತ ಹೇಳ್ತಿದ್ದೀವಿ. ಅಫ್ಕೋರ್ಸ್ ಇದೆಲ್ಲೋ ಒಂದು ಕಡೆ ಇಟ್ ಈಸ್ ಆ್ಯನ್ ಎಕ್ಸ್ಟ್ರೀಮ್ ಡೆವಲಪ್ಮೆಂಟ್ ಅಂತ ನೀವು ಅನ್ಕೋಬೋದು. ಆದರೆ ಖಂಡಿತವಾಗೂ ಕೂಡ ಪ್ರತಿಯೊಬ್ಬ ಮಾನವ ಸಂಪನ್ಮೂಲದ ದಕ್ಷತೆಯೂ ಕೂಡ ರಾಷ್ಟ್ರದ ಪ್ರಗತಿನೇ. ನಾನು ತುಂಬ ಸರಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, 3rd ಇಯರ್ ಮುಗಿದ ಮೇಲೆ ದಯವಿಟ್ಟು ನೆವರ್ ಸಿಟ್ ಬ್ಯಾಕ್, ಬಿಕಾಸ್ ದಟ್ ಈಸ್ ದ ವೇಸ್ಟೇಜ್ ಆಫ್ ಹ್ಯೂಮನ್ ರಿಸೋರ್ಸ್. ಸೊ ನೀವು ಏನಾದರೂ ಮಾಡಿ, ಏನಾದರೂ ಒಂದು ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಸೊ ದಟ್ ಯುವರ್ ಮ್ಯಾನ್ ಪವರ್ ಈಸ್ ಬೀನ್ ಯುಟಿಲೈಸ್ಡ್ ಫಾರ್ ದ ಗ್ರೋತ್ ಆಫ್ ಡೆವಲಪ್ಮೆಂಟ್ ಆಫ್ ಎನ್ ಎಕಾನಮಿ ಅಂತ. ನಿಮ್ಮ ಮಾನವ ಸಂಪನ್ಮೂಲವು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಯಾವುದೇ ಒಂದು ಉದ್ಯಮದಲ್ಲಿ ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಸೃಷ್ಟಿಯಾಗಿರುವ ಅಥವಾ ಇಲ್ಲಿ ಚಲನೆ ಪಡೆದುಕೊಂಡಿರುವಂತಹ ಮಾನವ ಸಂಪನ್ಮೂಲವು ಖಂಡಿತವಾಗೂ ಕೂಡ ಒಂದು ರಾಷ್ಟ್ರದ ಅಭಿವೃದ್ಧಿಯ ಮತ್ತು ಬೆಳವಣಿಗೆಗೆ ಕಾರಣವಾಗ್ತವೆ, ರಾಷ್ಟ್ರೀಯ ಪ್ರಗತಿಗೆ ಕಾರಣವಾಗ್ತವೆ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಕೂಡ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖವಾದ ಪ್ರಾಮುಖ್ಯತೆ. So the next concept we are proceeding on to talk about is the objectives of human resource planning.
ಮಾನವ ಸಂಪನ್ಮೂಲ ಯೋಜನೆಯ ಧ್ಯೇಯೋದ್ದೇಶಗಳು. ಸೊ ಏನು ಉದ್ದೇಶಗಳನ್ನು ಇಟ್ಕೊಂಡು ಮಾನವ ಸಂಪನ್ಮೂಲ ಯೋಜನೆಯನ್ನು ನಾವು ಮಾಡಬೇಕು. ಸೊ ಇಷ್ಟೊಂದು ಪ್ರಯೋಜನಗಳನ್ನು, ಇಷ್ಟೊಂದು ಪ್ರಾಮುಖ್ಯತೆಗಳನ್ನು ಹೊಂದಿರುವ ಮಾನವ ಸಂಪನ್ಮೂಲ ಯೋಜನೆ ಖಂಡಿತವಾಗೂ ಅವಶ್ಯಕವಾಗಿದೆ ಅಂತ ನಾವು ಹೇಳ್ತೀವಿ. ಸೊ ಅವಶ್ಯಕವಾಗಿದೆ ಅಂತ ಹೇಳೋದಾದರೆ ಏನೇನು ಉದ್ದೇಶಗಳಿಗೆ ಅವು ಅವಶ್ಯಕವಾಗಿದೆ? ಸೊ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖ ಧ್ಯೇಯೋದ್ದೇಶಗಳೇನು, ಯಾವ ಉದ್ದೇಶಗಳನ್ನು ಇಟ್ಕೊಂಡು ನಾವು ಯೋಜನೆಯನ್ನು ರೂಪಿಸಬೇಕು? ಸೊ ಅಸ್ತಿತ್ವದಲ್ಲಿರುವಂತಹ ಮಾನವ ಸಂಪನ್ಮೂಲವನ್ನು ಹಿತಕರವಾಗಿ ಉಪಯೋಗಿಸ್ಕೊಳ್ಳೋ ಅಂಥದ್ದು. ಸೊ ಏನಿದೆ, ಏನು ಅವೈಲಬಿಲಿಟಿ ಇದೆ ನನಗೆ, ಸೊ ಏನು ಸಿಗುತ್ತೆ ನನಗೆ ಮಾನವ ಸಂಪನ್ಮೂಲ, ಯಾವ ರೀತಿಯಾಗಿ ನನಗೆ ಲಭ್ಯತೆ ಇದೆ, ಅವರನ್ನು ನಾನು ಎಷ್ಟು ಸಮರ್ಪಕವಾಗಿ ಸಂಪೂರ್ಣವಾಗಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ನಾವೇ ತಗೊಳ್ಳೋಣ, ಈಗ ಒಂದು ಪ್ರೈವೇಟ್ ಕಂಪನಿ ಅಥವಾ ಒಂದು ಮಲ್ಟಿನ್ಯಾಷನಲ್ ಕಂಪನೀಸಲ್ಲಿ ಒಂದು ಟಾರ್ಗೆಟ್ ಅಂತ ಕೊಡ್ತಾರೆ. ಟಾರ್ಗೆಟ್ ಅಂತ ಕೊಟ್ಟು ಒಂದು ತಿಂಗಳಿಗೆ ಇಷ್ಟು ಕೆಲಸ ಮುಗಿಸ್ಬೇಕು. ಅದು ನೀನು ರಾತ್ರಿ ಮಾಡ್ತೀಯೋ, ಬೆಳಗ್ಗೆ ಮಾಡ್ತೀಯೋ, ಮಧ್ಯಾಹ್ನ ಮಾಡ್ತೀಯೋ, ಅದಕ್ಕೇನು ಬಾಂಡೇಜ್ ಇಲ್ಲ. ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಟೈಮಿಗೆ ಹೋಗ್ಬೇಕಂತ. ಆದರೆ ಅವನನ್ನು ಸಂಪೂರ್ಣವಾಗಿ ಬಳಸ್ಕೋತಾರೆ. ಆದರೆ ಒಂದು ಗೌರ್ಮೆಂಟ್ ಉದ್ಯಮವನ್ನು ನೋಡಿದಾಗ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಗನ್ಸುತ್ತೆ ಇಲ್ಲೇನು ಟೈಮ್ ಓರಿಯೆಂಟೆಡ್, ನೀನು 10 ಗಂಟೆಗೆ ಬರಬೇಕು, 5 ಗಂಟೆಗೆ ಹೋಗಬೇಕು. ಆದರೆ ನೀನು ಏನು ಮಾಡಿದೆ ಅನ್ನೋದನ್ನು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡ್ತಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಮಾನವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸ್ಕೊಳ್ತಿಲ್ಲ ಅಂತಲೇ ಪ್ರಶ್ನೆ ಬರುತ್ತೆ. ಸೊ ಅಂದರೆ ಅಸ್ತಿತ್ವದಲ್ಲಿರೋ ಸಂಪನ್ಮೂಲನ ನಾನು ತುಂಬ ವ್ಯವಸ್ಥಿತವಾಗಿ ನಾನು ಬಳಸ್ಕೊಳ್ಬೇಕು. ಅದೇ ತುಂಬ ಪ್ರಮುಖವಾದ ಉದ್ದೇಶ ಅಂತ ನಾವು ಹೇಳ್ಬೋದು. ಸೊ ಟು ಎನ್ಶ್ಯೂರ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಕರೆಂಟ್ಲಿ ಎಂಪ್ಲಾಯ್ಡ್. ಸೊ ಈಗಾಗಲೇ ನನ್ನ ಉದ್ಯಮದಲ್ಲಿ ಇನ್ ಅನ್ ಆರ್ಗನೈಸೇಷನ್, ಇನ್ ಮೈ ಫರ್ಮ್, whatever the resources which has been already been employed has to be best utilized. So the second major objective is to determine future requirement level. So whatever is the requirement for my future, I should be ready now itself to proceed. So that is also one of the major availability ಅಂತ ನಾವು ಹೇಳ್ಬೋದು. ಸೊ the third major objective is, ಸೊ ಎರಡನೇದು ಭವಿಷ್ಯದಲ್ಲಿನ ಮಾನವ ಸಂಪನ್ಮೂಲಗಳಿಗಿರುವ ಕೋರಿಕೆಗಳನ್ನು ಅಂದಾಜಿಸುವುದು. ಸೊ ಏನು ಬೇಕಿದೆ, ಯಾವ ಥರ ಹ್ಯೂಮನ್ ರಿಸೋರ್ಸಸ್ನ ಅವಶ್ಯಕತೆ ಇದೆ, ಅವ್ರಿಗೇನು ಟ್ರೈನಿಂಗ್ ಕೊಡಬೇಕು, ಅವ್ರಿಗೇನು ಎಜುಕೇಷನ್ ಸಿಸ್ಟಮ್ ಇರಬೇಕು. ಎಲ್ಲೋ ಒಂದು ಕಡೆ ನಾವು ಹೇಳ್ತಾ ಇರ್ತೀವಿ, ನಮ್ಮ ಎಜುಕೇಷನ್ ಸಿಸ್ಟಮ್ಗೂ ನಾವು ಮುಂದೆ ಮಾಡೋ ಅಂಥ ಕೆಲಸಕ್ಕೂ ಎಲ್ಲೋ ಒಂದು ಕಡೆ ತುಂಬಾ ಅಂತರ ಇದೆ. ನಾವು ಓದಿದ್ದನ್ನು ನಾವೆಲ್ಲೂ ಅಪ್ಲೈಯೇ ಮಾಡೋಕ್ಕಾಗಲ್ಲ ಮೇಡಮ್ ಅನ್ನೋಷ್ಟ್ರ ಮಟ್ಟಿಗೆ ಅಂತರ ಇದೆ. ಸೊ ಈ ಅಂತರವನ್ನು ಎಲ್ಲೋ ಒಂದು ಕಡೆ ಕಡಿಮೆಗೊಳಿಸ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಆ ಬದಲಾವಣೆಗಳನ್ನು ತಂದುಕೊಳ್ಳೋ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಸೊ ಟು ಎನ್ಶ್ಯೂರ್ ದ ಥರ್ಡ್ ಮೇಜರ್ ಆಬ್ಜೆಕ್ಟಿವ್ ಇಸ್ ಟು ಎನ್ಶ್ಯೂರ್ ದಟ್ ನೆಸೆಸರಿ ರಿಸೋರ್ಸಸ್ ಆರ್ ಅವೈಲಬಲ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಸೊ ಮಾನವ ಸಂಪನ್ಮೂಲದಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ಯಾವಾಗ ಎಷ್ಟು ಬೇಕೋ ಅಷ್ಟನ್ನು ಸರಿಯಾಗಿ ಅಂದಾಜು ಮಾಡಿ ಅದನ್ನು ಪ್ರಾಪರಾಗಿ ಅದನ್ನು ಸಪ್ಲೈ ಮಾಡೋ ಥರ, ಅಂದರೆ ಕೊರತೆ ಇಲ್ಲದಂತೆ ಪರಿಪೂರ್ಣವಾಗಿ ಪೂರೈಕೆಯನ್ನು ಮಾಡೋ ಅಂಥ ಒಂದು ಪ್ರಮುಖವಾದಂತಹ ಬೆಳವಣಿಗೆಯನ್ನು ಮಾಡಿಕೊಳ್ಳೋ ಅಂಥದ್ದು. ಅದು ಕೊರತೆಯೂ ಆಗಬಾರ್ದು, ಹೆಚ್ಚುವರಿನೂ ಆಗಬಾರ್ದು. ಅಂತಹ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ಅಳವಡಿಸಿಕೊಳ್ಳೋ ಅಂಥ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಮುಖವಾದಂಥ ಉದ್ದೇಶ to forecast the future skill requirement to serve as a basis for training and development program. ಸೊ ನಾಲ್ಕನೇ ಪ್ರಮುಖವಾದಂಥ ಉದ್ದೇಶ ಅಂದರೆ ಅವಶ್ಯಕತೆ ಇರುವಾಗ ಮಾನವ ಸಂಪನ್ಮೂಲಗಳನ್ನು ಲಭ್ಯವಿರುವಂತೆ ಮಾಡಲು ಮತ್ತು ನಿಯಂತ್ರಣಾ ಕ್ರಮಗಳನ್ನು ಒದಗಿಸ್ಲಿಕ್ಕೆ. ಸೊ ನಿಯಂತ್ರಣಾ ಕ್ರಮಗಳನ್ನು ಮಾಡಿಕೊಂಡು ಸೊ ಅವ್ರನ್ನ ಇರೋ ಅಂಥ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋ ಅಂಥದ್ದು ಅಂತ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖವಾದಂಥದ್ದು ಮಾನವ ಸಂಪನ್ಮೂಲ ಯೋಜನೆಯ ಸಂಸ್ಥೆಯ ಸಮಗ್ರ ಯೋಜನೆಯೊಂದಿಗೆ ಬೆಸೆಯುವಿಕೆ. ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಇಸ್ ಎ ಪಾರ್ಟ್ ಆಫ್ ಎನ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಒಂದು ಉದ್ಯಮ ಸಂಸ್ಥೆಯ ಒಂದು ಭಾಗ ಅಂತಹ ಯೋಜನೆ, ಅದರ ಸಂಪೂರ್ಣ ದೊಡ್ಡ ಪ್ರಮಾಣದ ಯೋಜನೆಯಲ್ಲಿ ಮಾನವ ಸಂಪನ್ಮೂಲ ಯೋಜನೆ ಅನ್ನೋದು ಒಂದು ಭಾಗ.
ಸೊ ಈ ಭಾಗ ಯಾವುದಕ್ಕೆ ವಿಲೀನಗೊಳ್ಬೇಕು ಅಥವಾ ಯಾವುದಕ್ಕೆ ಅದು ಸಮಗ್ರ ಯೋಜನೆಯೊಂದಿಗೆ ಬೆಸೆದುಕೋಬೇಕು ಅಂತ ಹೇಳಿದ್ರೆ, ಆರ್ಗನೈಸೇಷನ್ಗೆ ಒಂದು ಆಬ್ಜೆಕ್ಟಿವ್ಸ್ ಇರುತ್ತೆ. ಅಂದರೆ ಪ್ರತಿಯೊಂದು ಉದ್ಯಮ ಸಂಸ್ಥೆಗೆ ತನ್ನದೇ ಆದ ಉದ್ದೇಶ ಇದೆ. ಆ ಉದ್ದೇಶದೊಂದಿಗೆ ಬೆಸೆದುಕೊಳ್ಳೋ ಅಂತ ಇರಬೇಕೇ ವಿನಃ ಇದೇ ಒಂದು ಬೇರೆ ದಿಕ್ಕಲ್ಲಿದ್ದು ಆ ಆರ್ಗನೈಸೇಷನ್ ಉದ್ದೇಶಗಳೇ ಇನ್ನೊಂದು ದಿಕ್ಕಲ್ಲಿದ್ದರೂ ಕೂಡ ಮಾನವ ಸಂಪನ್ಮೂಲ ಯೋಜನೆ ಯಶಸ್ಸನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದರ ಪ್ರಮುಖವಾದ ಉದ್ದೇಶ ಅಂತಲೇ ನಾವು ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಆರ್ಗನೈಸೇಷನ್ ಅಥವಾ ಸಂಸ್ಥೆಗಿರುವ ಉದ್ದೇಶವನ್ನು ಈಡೇರಿಸುವಂಥದ್ದು ಅಂತ ನಾವು ಹೇಳ್ಬೋದು. ಸೊ ಟು ಡೆವಲಪ್ a manual and guide for employees and managers to follow, whether they are training manuals or safety guides. ಸೊ ಇರುವಂತಹ ಪ್ರಮುಖವಾದಂತಹ ಮಾನವ ಸಂಪನ್ಮೂಲಗಳಿಗೆ ಉತ್ತಮವಾದಂತಹ ತರಬೇತಿಯನ್ನು ಒದಗಿಸುವಿಕೆ ಮತ್ತು ಅವರಿಗೆ ಅದೇ ರೀತಿಯಾಗಿ ಏನನ್ನು ಸೇಫ್ಟಿ ಮೆಷರ್ಸನ್ನು, ಅಂದರೆ ಅವರಿಗೆ ಬೇಕಾದಂಥ ಪ್ರಮುಖವಾದಂಥ ರಕ್ಷಣೆಯನ್ನು ಒದಗಿಸುವಿಕೆಯನ್ನು ಕೂಡ ಯಾವುದು ಮಾಡಿಕೊಡ್ಬೇಕು, ಮಾನವ ಸಂಪನ್ಮೂಲ ಯೋಜನೆ ಮಾಡಬೇಕು. ಏನು ರಕ್ಷಣೆ ಮೇಡಮ್ ಅಂತ ನೀವು ಕೇಳ್ಬೋದು. ರಕ್ಷಣೆ ಅಂಥೇಳಿದ್ರೆ ನಾವು ಬರೀ ಉದ್ಯಮ ಸಂಸ್ಥೆಗಳು ಅಂಥೇಳಿದ್ರೆ ಬರೀ ವೈಟ್ ಕಾಲರ್ ಜಾಬ್ಸನ್ನೇ ನಾವು ಯೋಚನೆ ಮಾಡ್ತೀವಿ. ಆದರೆ ವೈಟ್ ಕಾಲರ್ ಜಾಬ್ಸ್ ಬಿಟ್ಟು ಕೆಮಿಕಲ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡೋರು, ಎಲೆಕ್ಟ್ರಿಕ್ ವರ್ಕ್ ಮಾಡೋ ಅಂಥವರು, ಅಥವಾ ಈವನ್ ಗಾರ್ಮೆಂಟ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡೋರು, ಸೊ ಪೇಪರ್ ಕಟ್ಟಿಂಗ್, ವುಡ್ ಲಾಗ್ಸಲ್ಲಿ, ಈ ಥರ ಅನೇಕ ಕಾರ್ಯಗಳಲ್ಲಿ ಅಥವಾ ಅನೇಕ ಉದ್ಯಮ ಸಂಸ್ಥೆಗಳಲ್ಲಿ ಕಾರ್ಮಿಕರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಂಥವರಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಪ್ರಮುಖವಾದಂಥ ಬೆಳವಣಿಗೆ ಅಥವಾ ಸೇಫ್ಟಿ ಮೆಷರ್ಸನ್ನು ಒಂದು ಉದ್ಯಮ ಸಂಸ್ಥೆ ತಗೊಳ್ಬೇಕಾಗತ್ತೆ. ಅದು ಕೂಡ ಒಂದು ಪ್ರಮುಖವಾದ ಉದ್ದೇಶ ಅಂತ ನಾವು ಹೇಳ್ಬೋದು. ಸೊ ಟು ಕೋಪ್ ಅಪ್ ವಿತ್ ದ ಚೇಂಜಸ್ ಇನ್ ಮಾರ್ಕೆಟ್ ಕಂಡೀಷನ್, ಟೆಕ್ನಾಲಜಿ, ಗೌರ್ಮೆಂಟ್ ಪಾಲಿಸೀಸ್, ಎವ್ರಿಥಿಂಗ್. ಸೊ ಮಾನವ ಸಂಪನ್ಮೂಲ ಯೋಜನೆ ಸಂಸ್ಥೆಯ ಪ್ರಮುಖವಾದಂತಹ ಬೆಳವಣಿಗೆಯನ್ನು ಯಾವುದರಲ್ಲಿ ತಂತ್ರಜ್ಞಾನದಲ್ಲಿರ್ಬೋದು, ಸರ್ಕಾರದಲ್ಲಾಗುವಂಥ ಬದಲಾವಣೆಗಳಿರ್ಬೋದು, ಇವೆಲ್ಲದರ ಜೊತೆಗೆ ಅದು ಏನಾಗಬೇಕು, ಹೊಂದಿಗೂಡ್ಕೊಂಡು ಹೋಗಬೇಕೇ ವಿನಃ ಅದು ಬೇರೆಯಾಗಿ ಹೊರಹೊಮ್ಮಬಾರ್ದು ಅನ್ನೋದು ಕೂಡ ಒಂದು ಪ್ರಮುಖವಾದ ಉದ್ದೇಶ. ಟು ಡಿಟರ್ಮೈನ್ ದ ಲೆವೆಲ್ಸ್ ಆಫ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್. ಸೊ ಎಷ್ಟು ಮಟ್ಟಕ್ಕೆ ನಾವು ಆ ಒಂದು ಉದ್ಯಮದಾರರನ್ನು ನಾವು ಹೊಂದಬೇಕು, ಅವರಿಗೆ ಯಾವ ಹಂತದವರೆಗೂ ಕೂಡ ತರಬೇತಿಗಳನ್ನು ಒದಗಿಸಬೇಕು ಅನ್ನೋದನ್ನು ನಿರ್ಧರಿಸುವಂತಹ ಒಂದು ಪ್ರಮುಖವಾದಂಥ ಉದ್ದೇಶವನ್ನು ಕೂಡ ಯಾವುದು ಹೊಂದಿದೆ, ಮಾನವ ಸಂಪನ್ಮೂಲ ಯೋಜನೆ ಹೊಂದಿದೆ ಅಂತ ನಾವು ಹೇಳ್ಬೋದು. ಇನ್ನು ಮಾನವ ಸಂಪನ್ಮೂಲಗಳನ್ನು ಒಳಗೊಳ್ಳುವಂಥ ವೆಚ್ಚ ಎಷ್ಟು, ಅವುಗಳಿಗೆ ಒದಗಿಸಬೇಕಾದಂಥ ಅಗತ್ಯತೆಗಳೆಷ್ಟು, ಅವುಗಳನ್ನು ಅಂದಾಜು ಮಾಡೋ ಅಂಥದ್ದು ಕೂಡ ಒಂದು ಪ್ರಮುಖವಾದಂಥ ಉದ್ದೇಶವನ್ನು ಅದು ಹೊಂದಿದೆ. ಸೊ ಟು ಎನ್ಶ್ಯೂರ್ ದ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟ್ ಆಫ್ ದ ಎಂಪ್ಲಾಯರ್ಸ್ ಆರ್ ದ ಹ್ಯೂಮನ್ ರಿಸೋರ್ಸ್ ಇನ್ ಎನಿ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಹ್ಯಾಸ್ ಟು ಬಿ ಅನಲೈಸ್ಡ್ ಬಿಫೋರ್ ಎಂಪ್ಲಾಯಿಂಗ್. ಸೊ ನನಗೆ ಸುಮ್ಮನೆ 10 ಜನ ಬೇಕು, ಓಕೆ 10 ಜನನೂ ತೊಗೊಂಡ್ಬಿಡ್ತೀನಿ. 10 ಜನನ ತೊಗೊಂಡ್ಬಿಟ್ರೆ 10 ಜನಕ್ಕೂ ಕೊಡ್ಲಿಕ್ಕೆ ನಿನ್ನ ಹತ್ರ ಮೊದಲಿಗೆ ಅಷ್ಟು ಸಂಪನ್ಮೂಲ ಇದೆಯಾ? ಸೊ ಅಷ್ಟು ಸಂಪನ್ಮೂಲ ಇದ್ದರೆ ಮಾತ್ರ ನೀನೇನು ಮಾಡ್ಬೋದು, ಅವರನ್ನು ಹೈರ್ ಮಾಡಿಕೊಂಡು ನಿನ್ನ ಉದ್ಯಮ ಸಂಸ್ಥೆಯಲ್ಲಿ ನೀನು ಬಳಸ್ಕೊಳ್ಳೋಕ್ಕೆ ಸಾಧ್ಯ. ಸೊ ಇದು ಒಂದು ಪ್ರಮುಖವಾದ ಅಗತ್ಯತೆ ಅಂತ ಹೇಳ್ಬೋದು. ಅಂದರೆ ವೆಚ್ಚವನ್ನು ನಾವು ಮಾನವ ಸಂಪನ್ಮೂಲಕ್ಕೆ ವ್ಯಯವಾಗುವಂಥ ವೆಚ್ಚವನ್ನು ಅಂದಾಜು ಮಾಡುವಂಥ ಒಂದು ಪ್ರಮುಖವಾದಂಥ ಉದ್ದೇಶವೂ ಕೂಡ ಮಾನವ ಸಂಪನ್ಮೂಲಕ್ಕೆ ಇರಬೇಕು. ಅದೇ ರೀತಿಯಾಗಿ ಉದ್ಯಮದಲ್ಲಿರುವಂತಹ ಮಾಲೀಕನೊಬ್ಬನಿಗೆ ಏನು ಕೂಡ ಗೊತ್ತಿರಬೇಕು ಅಂದರೆ, ಉತ್ಪಾದಕತೆಯ ಚೌಕಾಸಿಯನ್ನು ಮಾಡೋದು ಗೊತ್ತಿರಬೇಕು. ಅಂದರೆ ಏನು, ಸೊ ಇಟ್ ಇಸ್ ಟು ಬಾರ್ಗೇನಿಂಗ್ ದ ಪ್ರೊಡಕ್ಷನ್ ಫಂಕ್ಷನ್ ಅಂತ. ಎಷ್ಟು ಕಡಿಮೆಗೆ ಲೇಬರನ್ನ ನಾನು ಪಡ್ಕೊಳ್ಳೋಕ್ಕೆ ಸಾಧ್ಯ, ಅವನಿಂದ ಎಷ್ಟು ಎಫಿಷಿಯನ್ಸಿನ ನಾನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಈ ಒಂದು ಪ್ರಮುಖವಾದಂಥ ಒಂದು ಉದ್ದೇಶವೂ ಕೂಡ ಯಾವುದರಲ್ಲಿದೆ, ಮಾನವ ಸಂಪನ್ಮೂಲ ಯೋಜನೆಯಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇನ್ನೂ ಕೆಲವು ಪ್ರಮುಖವಾದಂಥದ್ದವು ಅಂತ ಹೇಳಿದ್ರೆ, ಎಕ್ಸ್ಪ್ಯಾಂಡಿಂಗ್ ದ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್, ಅನೇಕ ವೈವಿಧ್ಯಮಯವಾದಂತಹ ಅವಶ್ಯಕತೆಗಳನ್ನು ಒದಗಿಸುವಿಕೆಗೆ ಕೂಡ ನಮಗೆ ಮಾನವ ಸಂಪನ್ಮೂಲ ಯೋಜನೆಯ ಅವಶ್ಯಕತೆ ಇದೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇಟ್ ರೆಡ್ಯೂಸಸ್ ದ ಕಾಸ್ಟ್ ಆಫ್ ದ ಲೇಬರರ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ದ ಲೇಬರರ್. ಸೊ ಉದ್ಯಮಿಯ ವೆಚ್ಚವನ್ನು ಕಡಿಮೆ ಮಾಡಬೇಕು, ಉತ್ಪಾದಕತೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥ ಉದ್ದೇಶವನ್ನು ಮಾನವ ಸಂಪನ್ಮೂಲ ಯೋಜನೆ ಹೊಂದಿರಬೇಕು.
ಅದೇ ರೀತಿ ಇನ್ನೊಂದು ಪ್ರಮುಖವಾದಂಥ ಕೊನೆಯ ಉದ್ದೇಶವನ್ನು ಹೇಳೋದಾದರೆ, ದ ಬೆಟರ್ ವೇ ಆಫ್ ಟೆಕ್ನಾಲಜಿಕಲ್ ಯೂಸೇಜ್ ಇನ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಪ್ರೊಡಕ್ಟಿವಿಟಿ. ಅತ್ಯುತ್ತಮವಾದಂತಹ ತಂತ್ರಜ್ಞಾನದ ಬಳಕೆ ಮತ್ತು ಅದನ್ನು ಬಳಸಿಕೊಳ್ಳಲಿಕ್ಕೆ ಪ್ರಮುಖವಾಗಿ ಆಗುವಂಥ ವೆಚ್ಚ, ಇವುಗಳನ್ನೆಲ್ಲವನ್ನು ಅಂದಾಜು ಮಾಡಲಿಕ್ಕೆ ನಮಗೆ ಯಾವುದರ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೀವಿ? ಮಾನವ ಸಂಪನ್ಮೂಲ ಯೋಜನೆಯ ಅವಶ್ಯಕತೆ ಇದೆ. ಸೊ ಇದಿಷ್ಟು ಕೂಡ ಮಾನವ ಸಂಪನ್ಮೂಲ ಯೋಜನೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆಗಳು.